ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಟೈಮ್ ಪಾಸ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಕಜ್ಜಾಯ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಕಜ್ಜಾಯ ರೆಸಿಪಿಯೇ ತೋರಿಸ್ತಾ ಇಲ್ಲ, ಅಂದರೆ ಹಳ್ಳಿಯಲ್ಲಿ ದೀಪಾವಳಿ ಹಬ್ಬಕ್ಕೆ ಯಾವ ಥರ ಕಜ್ಜಾಯ ಪ್ರಿಪೇರ್ ಮಾಡೋಕ್ಕೆ ಏನು ಪ್ರೊಸೀಜರ್ ಫಾಲೋ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ಡೇ 1. ಸೊ ಡೇ 1 ಏನು ಮಾಡ್ತಿದ್ದಾರೆ ಅಂದರೆ, ಅಕ್ಕಿ ತೊಗೊಂಡ್ರು. ಅವ್ರು ಆಲ್ಮೋಸ್ಟ್ 3 kg ಅಷ್ಟು ಅಕ್ಕಿ ತೊಗೊಂಡ್ರು. ಅಕ್ಕಿಯನ್ನು ಈಗ ತೊಳಿತಿದ್ದಾರೆ. ಸೊ ಇದನ್ನ ತೊಳಿಬೇಕಾದ್ರೂ ಅವರು ಫಸ್ಟ್ ದಿನ ತೊಳಿತಾರೆ. ಒಂದು 3 to 4 ಟೈಮ್ಸ್ ಆ ಥರ ತೊಳಿತಾರೆ. ಆ ತೊಳೆದ ಮೇಲೆ ಅವರು ಏನೋ ಗಂಗೆಗೆ ಪೂಜೆ ಮಾಡ್ತಾರೆ. ಏನೋ ಅವ್ರದ್ದೊಂದು ನಂಬಿಕೆ ಇದೆ. ಆ ದಿನ ಯಾವುದಾದ್ರೂ ಒಂದು ನಲ್ಲಿ ಆ ಥರ ತಗೊಂಡು ಎಲ್ಲಿ ನೀರು ಬರ್ತಾ ಇರ್ತಾವೋ ಅಲ್ಲಿ ಫ್ರೆಶ್ ನೀರಲ್ಲಿ ತೊಳೆದು ಹಾಕಬೇಕು. ಈಗ ಸದ್ಯಕ್ಕೆ ಎವ್ರಿ ಟೈಮ್ ನೀರು ಬರೋದಿಲ್ಲ, ಅದಕ್ಕೋಸ್ಕರ ಫ್ರೆಶ್ ನೀರು ಬೇರೆ ಕಡೆಯಿಂದ ತಗೊಂಬಂದು ಇಲ್ಲಿ ವಾಶ್ ಮಾಡ್ತಿದ್ದಾರೆ. ಸೊ ಕಂಟಿನ್ಯೂಸಿ 4 ಟೈಮ್ಸ್ ವಾಶ್ ಮಾಡಿದ್ರು. 4 ಟೈಮ್ಸ್ ವಾಶ್ ಮಾಡಿದ್ಮೇಲೆ 5th ಟೈಮ್ ಅದನ್ನು ನೀರು ಹಾಕ್ತಾರೆ. ಸೊ ಎಲ್ಲ 4 ಟೈಮ್ ವಾಶ್ ಆದಮೇಲೆ 5th ಟೈಮ್ ನೀರು ಹಾಕಿ ಈಗ ಆ ಗಂಗೆಗೆ ಪೂಜೆ ಮಾಡಬೇಕು ಅನ್ನೋದ್ರಿಂದ ಈ ಸಂಪಿಗೆ ಪೂಜೆ ಮಾಡ್ತಾರೆ. ಸೊ ಸಂಪಿಗೆ ಪೂಜೆ ಮಾಡಿದ್ಮೇಲೆ ಸಂಪು ಪ್ಲಸ್ ಅಕ್ಕಿಗೂ ಪೂಜೆ ಮಾಡಿ ಅವರು ಫಸ್ಟ್ ದಿನ ಅಲ್ಲಿ ಅಕ್ಕಿ ನೆನೆ ಹಾಕಬೇಕಾದ್ರೆ ಪೂಜೆ ಈ ಥರ ಮಾಡ್ತಾರೆ ನೋಡಿ. ಅಂದು ಈ ಪಾತ್ರೆ ಬಂದು ಬರೀ ಏನಕ್ಕೂ ಯೂಸ್ ಮಾಡಲ್ಲ, ಲೈಕ್ ನಾನ್ ವೆಜ್ ಆ ಥರ ಏನು ಮಾಡೋದಕ್ಕೆ ಯೂಸ್ ಮಾಡಲ್ಲ. ಅದಕ್ಕೆ ಸಪ್ರೇಟ್ ಪಾತ್ರೆ ಇಟ್ಕೋತಾರೆ. ಒಬ್ಬೊಬ್ಬರು ಹೊಸ ಪಾತ್ರೆನೂ ತೊಗೋತಾರೆ ವರ್ಷವೂ. ಒಬ್ಬೊಬ್ಬರು ಒಂದೇ ಪಾತ್ರೆನೇ ಅದಕ್ಕೆ ಅಂತ ಸಪ್ರೇಟಾಗಿ ಇಟ್ಬಿಟ್ಟಿರ್ತಾರೆ. ಸೊ ಇದು ಪೂಜೆ ಎಲ್ಲ ಆದಮೇಲೆ ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡ್ತಾರೆ. ಸೊ ಫಸ್ಟ್ ಇದನ್ನೇನು ಟಚ್ ಮಾಡಲ್ಲ. ಈಗ ನಾವು ನೋಡ್ತಾ ಇರೋದು ಇದು ಸೆಕೆಂಡ್ ಡೇ. ಸೊ ಅದನ್ನು ತೆಗೆದು ಅದರಲ್ಲಿರೋ ನೀರೆಲ್ಲ ಬಗ್ಸ್ಬಿಡ್ತಾರೆ. ಅದರಲ್ಲಿ ಫುಲ್ ನೀರು ಹೋಗಲ್ಲ, ಅದಕ್ಕೋಸ್ಕರ ಈ ಥರ ಬಟ್ಟಲು ತೊಗೊಂಡು ಅದೆಲ್ಲ ಹಾಕ್ಕೊಂಡ್ರೆ ಫುಲ್ ನೀರೆಲ್ಲ ಕ್ಲೀನಾಗಿ ಹೊರಟೋಗುತ್ತೆ ಅಂತ. ಸೊ ಇದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಒಂದು ಹಾಫ್ ಆನ್ ಅವರ್ ಅಷ್ಟೊತ್ತು ಬಿಟ್ಟರೆ ಸೊ ಇರೋ ನೀರೆಲ್ಲ ಹೊರಟೋಗುತ್ತೆ. ಸೊ ನೀರಿದ್ದರೆ ನಮ್ಗೆ ಏನಾಗುತ್ತೆ ಅಂದರೆ ಅದು ಪೌಡರ್ ಮಾಡಿದಾಗ ಅದು ಸರಿಯಾಗಿ ಪೌಡರ್ ಬರೋದಿಲ್ಲ. ಸೊ ನಾವು ಇಲ್ಲಿ ನೆನೆಸಿಟ್ಟಿರ್ತೀವಲ್ಲ ಆ ನೀರನ್ನ ಒಂದು ಗ್ಲಾಸಲ್ಲಿ ತೆಗೆದು ಇಟ್ಕೊಳ್ಳಿ. ಇದು ಕಜ್ಜಾಯ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ. ಸೊ ಅದಾದಮೇಲೆ ಇದು ನೋಡಿ ಪೌಡರ್ ನಾವು ರೆಡಿ ಮಾಡ್ಕೊಂಡು, ಅಂದರೆ ಇದನ್ನು ಫ್ಲೋರ್ನ ನೋಡಿಸಿದ್ದೀವಿ ಅಕ್ಕಿ. ಇಟ್ ವಾಸ್ ಅಂದರೆ 3 kg ಇತ್ತಲ್ಲ, ಅದಕ್ಕೋಸ್ಕರ ಮಿಕ್ಸಿಗೆಲ್ಲ ಹಾಕೋಕ್ಕಾಗಲ್ಲ ಅಷ್ಟೊಂದು, ಅದಕ್ಕೋಸ್ಕರ ಫ್ಲೋರ್ನ ಹೋಗಿ ಈ ಥರ ಪೌಡರ್ ಮಾಡ್ಕೊಂಡ್ಬಂದಿದ್ವಿ. ಅದಾದಮೇಲೆ 3 kg ಅಕ್ಕಿಗೆ ನಾವು 2 kg ಬೆಲ್ಲ ಹಾಕಬೇಕಾಗುತ್ತೆ. ಸೊ 2 kg ಬೆಲ್ಲನ ಕ್ಲೀನಾಗಿ ಈ ಥರ ಸ್ವಲ್ಪ ಪುಡಿ ಮಾಡಿಕೊಂಡು, ಅಂದರೆ ನಾವು ಯಾವ ಪಾತ್ರೆ ತೊಗೊಂಡಿರ್ತೀವಿ ಅದೇ ಪಾತ್ರೆ ತೊಗೋಬೇಕು. ಸೊ ಆ ಪಾತ್ರೆ ತೊಗೊಂಡು 2 kg ಬೆಲ್ಲ ಎಲ್ಲ ಅದರಲ್ಲಿ ಪುಡಿ ಮಾಡ್ಕೊಂಡು ಆ ಥರ ಹಾಕಿಟ್ಕೊಳ್ಳಿ. ಪಾಕ ಮಾಡೋಕ್ಕೂ ಮುಂಚೆ ನಾವು ಈ ಥರ ಗಸಗಸೆ ಎಳ್ಳು ಇಲ್ಲ ಹಾಕ್ತೀವಿ. ಸೊ ಇದನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು. ಗಸಗಸೆ ಲೋ ಫ್ಲೇಮ್ ಇಟ್ಕೊಂಡು ಒಂದು 2-3 ಮಿನಿಟ್ಸ್ ಅಷ್ಟು 50 ಗ್ರಾಮ್ ಗಸಗಸೆ ತೊಗೊಂಡಿದ್ವಿ, ಅದನ್ನು ಹುರ್ಕೋಬೇಕು. ಅದಾದಮೇಲೆ ಎಳ್ಳು, ಇದು ಬಿಳಿ ಎಳ್ಳು ಒಂದು ಕಪ್ಪದು ಬರುತ್ತೆ, ಬಟ್ ಬಿಳಿದು ಹಾಕೋದು ಓಕೆ ಬಿಳಿದು ಹಾಕೋದು ಚೆನ್ನಾಗಿರುತ್ತೆ. ಸೊ ನಾವು ಬಿಳಿದು ಹಾಕಿದ್ದೀವಿ. ನೀವು ಕಪ್ಪದು ಬೇಕಾದ್ರೆ ನೀವು ಕಪ್ಪದು ಹಾಕ್ಕೋಬೋದು. ಸೊ ಅದಾದಮೇಲೆ ಏಲಕ್ಕಿ ಮತ್ತು ಸಕ್ಕರೆ ಅದನ್ನು ಮಿಕ್ಸಿ ಹಾಕ್ಕೊಳ್ಳಿ. ಆ್ಯಕ್ಚುಲಿ ನನ್ನ ಹತ್ರ ಪೌಡ್ರ್ ಇತ್ತು, ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆ ಪೌಡ್ರ್ ಸ್ವಲ್ಪ ಇದ್ರಲ್ಲಿ ಹಾಕಿ ಇಟ್ಕೊಳ್ಳಿ. ಸೊ ಇವಾಗ ಪಾಕ ಸ್ಟಾರ್ಟ್ ಮಾಡೋಣ. ಪಾಕ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮತ್ತೆ ಇದಕ್ಕೆ ಪೂಜೆ ಮಾಡ್ತಾರೆ. ಸೊ ಆ ಪಾತ್ರೆ ಇಟ್ಟು ಒಲೆ ಮೇಲೆ ಗ್ಯಾಸ್ ಮೇಲೆ ಇದ್ದು ಅದಕ್ಕೆ ಪೂಜೆ ಮಾಡಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ನೀವು ಅಕ್ಕಿನ ಮಿಷನ್ಗೆ ಹಾಕ್ಸ್ಕೊಂಬಂದಮೇಲೆ ಜಾಸ್ತಿ ಹೊತ್ತು ಬಿಡಬೇಡಿ. ಸೊ ಜಾಸ್ತಿ ಹೊತ್ತು ಬಿಟ್ಟರೆ ನಮಗೆ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಬೇಗ ಪಾಕ ತೆಗೆದು. ಸೊ ನಾವು ನೀರು ತೆಗೆದಿಟ್ಟಿದ್ದಲ್ಲ ಒಂದು ಗ್ಲಾಸಲ್ಲಿ, ಆ ಗ್ಲಾಸಷ್ಟು ನೀರು ಇಲ್ಲ ಹಾಕ್ಕೊಳ್ಳಿ, ಬೆಲ್ಲಕ್ಕೆ ಹಾಕ್ಕೊಳ್ಳಿ. ಸೊ ಬೆಲ್ಲ ಕಾಯ್ತಾ ಇದ್ದಾಗೆ ಅದು ಪಾಕ ರೆಡಿ ಆಗುತ್ತೆ. ಸೊ ಇದು ನನಗೆ ಇದು ಮುದ್ದೆ ಕೋಲು ಅಂತಾರೆ, ನಾವು ಮುದ್ದೆ ತೊಳ್ಸೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಆ ಕೋಲು ತೊಗೊಂಡಿದ್ದಾರೆ ಇಲ್ಲಿ. ಸೊ ಕೋಲು ತೊಗೊಂಡು ಏನಕ್ಕಂದರೆ ಆ ಕೋಲು ಇಟ್ಕೊಂಡು ಕ್ಲೀನ್, ಅದು ಏನಾದರೂ ಸ್ವಲ್ಪ ಗಡ್ಡೆ ಥರ ಇದ್ದರೆ ಈ ಥರ ಮಾಡಿದ್ರೆ ಅದು ಸ್ವಲ್ಪ ಕರಗೋಗಿ ಚೆನ್ನಾಗಿ ಕಾಯುತ್ತೆ, ಗಡ್ಡೆ ಇರೋದಿಲ್ಲ, ಕ್ಲೀನಾಗಿ ಪಾಕ ಬರುತ್ತೆ ಅಂತ. ಸೊ ಈ ಥರ ಮಾಡ್ತಾ ಇರಬೇಕು. ಒಂದು 5 ಮಿನಿಟ್ಸ್ ಅದು ಆಗುತ್ತೆ ಚೆಂದಾಗಿ ಅಂದರೆ ಈ ಥರ ಎಲ್ಲ ಬೇಯೋದಕ್ಕೆ. ಇದನ್ನ ಕಂಟಿನ್ಯೂ ಆಗಿ ಬೆರೆಸ್ತಾನೆ ಇರಿ. ನೋಡಿ ಇದು ಯಾವ ಥರ ಲಿಕ್ವಿಡ್ ಆಗೋಗ್ತಿದೆ. ಸೊ ನೋಡಿ ಇದನ್ನು ಯಾವಾಗ ಪಾಕ ಆಗಿದೆ ಅಂತ ಟೆಸ್ಟ್ ಮಾಡೋದಂದರೆ ಅದನ್ನು ಒಂದು ಸ್ವಲ್ಪ ಪ್ಲೇಟಲ್ಲಿ ನೀರು ತೊಗೊಳ್ಳಿ, ಅದನ್ನು ಸ್ವಲ್ಪ ಇದೆಲ್ಲ ಹಾಕಿ ಟೆಸ್ಟ್ ಮಾಡ್ಕೊಳ್ಳಿ. ನೋಡಿ ಅದು ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಮೆತ್ತಕ್ಕಿದೆ. ಸೊ ಪಾಕ ಇನ್ನೂ ಬಂದಿಲ್ಲ ಅಂತ. ಸೊ ಅದನ್ನು ಇನ್ನೂ ಸ್ವಲ್ಪ ಕಾಯ್ತಾ ಇರಬೇಕು, ಇನ್ನೂ ಕಾಯಬೇಕು. ನೋಡಿ ಈ ಥರ ಬಬಲ್ಸ್ ಬರ್ತಿದೆಯಲ್ಲ, ಆ ಬಬಲ್ ಬಂದಾಗ ನಾವು ಸ್ವಲ್ಪ ಅಕ್ಕಿ ಪೌಡರ್ ಇರ್ತಿಲ್ಲ ಅದನ್ನು ಹಾಕಬೇಕು. ಆ
ಅಕ್ಕಿ ಪೌಡರು ಮುಳುಗಬೇಕು. ಸೊ ಮುಳುಗಿದೆ ಅಂದರೆ ನಮಗೆ ಪಾಕ ರೆಡಿಯಾಗಿದೆ ಅಂತ. ಸೊ ಇವಾಗ ಒಂದು ಸತಿ ಪಾಕ ಟೆಸ್ಟ್ ಮಾಡ್ಕೊಂಬಿಡೋಣ ನೀರಲ್ಲಿ ಹಾಕಿ. ಸೊ ನೀರಲ್ಲಿ ಹಾಕಿದ್ಮೇಲೆ ಅದನ್ನು ತಗೊಂಡ್ರೆ ನಮ್ಮ ಕೈಗೆ ಅಂಟ್ಕೋಬಾರ್ದು, ಅಂಟ್ಕೊಳ್ತಿರೋ ಥರ ಇರಬೇಕದು. ಇಲ್ಲಿ ನೋಡ್ತಿದ್ದೀರಲ್ಲ ಪಾಕ ಈ ಥರ ಇರಬೇಕು. ಸ್ವಲ್ಪ ಪಾಕ ರೆಡಿ ಆಗಿದೆ ಅಂದಾಗ ನಾವು ಗೊಳಿಸ್ಕೊಂಡಿರೋ ಗಸಗಸೆ ಮತ್ತು ಎಳ್ಳು ಏನಿದೆಯೋ ಅದನ್ನೆಲ್ಲ ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ವಿ. ಆ ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಇಳಿಸ್ಕೊಂಬಿಡಿ. ಸೊ ಇಳಿಸ್ಕೊಂಡು ಆದಮೇಲೆ ನಾವು ಅದರಲ್ಲಿ ಅಕ್ಕಿ ಉಲ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಒಬ್ಬರು ಹಾಕ್ತಾಯಿರಿ, ಒಬ್ಬರು ಬೆರೆಸ್ಕೊತಾಯಿರಿ. ಅದನ್ನ ಕ್ಲೀನಾಗಿ ಬೆರೆಸಿದ್ರೆ ನಮಗೆ ಲಂಪ್ಸ್ ಏನೂ ಇರೋದಿಲ್ಲ, ಅದು ಅಂದರೆ ಉಂಟೆ ಏನೂ ಇಲ್ಲದೆ ಇರುತ್ತೆ ಗಟ್ಟಿ. ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಬೆರೆಸ್ತಾ ಇರಬೇಕು. ಇದನ್ನ ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗ್ಬೇಡಿ, ಟೈಮ್ ತೊಗೊಳಕ್ಕೆ ಹೋದರೆ ಪಾಕ ಗಟ್ಟಿಯಾಗುತ್ತೆ, ಸ್ವಲ್ಪ ಕಜ್ಜಾಯ ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಬೆರೆಸ್ತಾನೆ ಇರಿ. ಸೊ ಅಕ್ಕಿ ಹಿಟ್ಟೆಲ್ಲ ಹಾಕಿ ಬೆರೆಸಾಕಬೇಕು. ಸೊ ಎಲ್ಲ ಬೆರೆಸಿದ್ಮೇಲೆ ಈ ಥರ ಇರಬೇಕು ಪಾಕ. ನಿಮಗೆ ಮೆತ್ತಗಾದರೆ ನಾನು ಹೇಳಿದಂಗೆ ಚಿರೋಟಿ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಇವಾಗ ನಾವು ಕಜ್ಜಾಯ ಸುಡೋದನ್ನು ನೋಡೋಣ. ಸೊ ನಾವು ಇವಾಗ ಇಲ್ಲಿ ತುಪ್ಪದಲ್ಲಿ ಸುಡ್ತಾಯಿದ್ದೀವಿ. ಸೊ ಇವಾಗ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾರೆ ಕಜ್ಜಾಯನ. ಆ ಕಜ್ಜಾಯನ ಸ್ಪೆಷಲಿ ನಾವು ತುಪ್ಪದಲ್ಲಿ ಸುಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ. ಸೊ ಇವಾಗ ನೋಡಿ ಪಾಕ ತಗೊಂಡು ಪಾವಕಾನ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಈ ಥರ ತಟ್ಕೊಳ್ಳಿ. ಅದು ಸ್ವಲ್ಪ ಅಗಲಾಗಿ ತಟ್ಕೊಂಡು ತಟ್ಕೊಂಡಾದಮೇಲೆ ನಾವು ಚೆನ್ನಾಗಿ ಕಾದಿರೋ ತುಪ್ಪ ಅಲ್ಲಿ ಹಾಕಿ ಇದನ್ನು ಕ್ಲೀನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಸೊ ಒಂದಾದಮೇಲೆ ಒಂದು ಅಟ್ಲೀಸ್ಟ್ ಅಟ್ ಎ ಟೈಮ್ ಒಂದು 4 ಹಾಕ್ಕೊಳ್ಳಿ. ಸೊ ಕ್ಲೀನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಅದು ಫುಲ್ ಕಲರ್ ಚೇಂಜ್ ಆಗುತ್ತೆ, ರೆಡ್ ಬರೋವರೆಗೂ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಬೇಯುತ್ತೆ. ಫುಲ್ ಹೈ ಫ್ಲೇಮ್ ಇಟ್ಕೊಬೇಡಿ, ಮೀಡಿಯಮ್ ಫ್ಲೇಮ್ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಳಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಅದಾದಮೇಲೆ ತೆಗೆದ್ಬಿಡಿ ಎಣ್ಣೆಯಿಂದ. ಸೊ ನಮಗೆ ಬಿಸಿ ಬಿಸಿ ತುಪ್ಪ ಕಜ್ಜಾಯ ರೆಡಿ. ನಿಮಗೆ ಅಂದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.